ಶ್ರೀ ಕಪಿಲೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಕಪಿಲತೀರ್ಥ ಕುದುರೆಗುಂಡಿ ಕೊಪ್ಪ ತಾಲೂಕು. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಳ್ಳಮಾಸೆ ಜಾತ್ರಾ ಮಹೋತ್ಸವ ಜರುಗಲಿದೆ. ಈ ವರ್ಷದ ಜಾತ್ರಾ ಮಹೋತ್ಸವವು ಇದೇ ಬರುವ ಶುಕ್ರವಾರದ ದಿನ 19/12/2025 ಜರುಗಲಿದೆ. ಈ ಒಂದು ಸಂದರ್ಭದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳು, ಭಜನೆ ಮತ್ತು ಮಧ್ಯಾಹ್ನ ಸಾರ್ವಜನಿಕ ಅನ್ನಸಂತರ್ಪಣೆ ಕಾರ್ಯಕ್ರಮವೂ ಸಹ ಇರುತ್ತೆ. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಶ್ರೀ ದೇವರ ಸೇವೆಯಲ್ಲಿ ಪಾಲ್ಗೊಂಡು ಪೂಜಾ ಪ್ರಸಾದಗಳನ್ನು ಸ್ವೀಕರಿಸಿಕೊಂಡು ಅನ್ನ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಈ ವಿಜೃಂಭಣೆಯಲ್ಲಿ ತಾವುಗಳೆಲ್ಲರೂ ಸಹ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಅದಕ್ಕೋಸ್ಕರ ನಾವು ಈ ದಿನ ಈ ಮಾಧ್ಯಮದವರ ಮುಂದೆ ಈ ಒಂದು ವಿಚಾರವನ್ನು ಮಂಡಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಕಪಿಲೇಶ್ವರ ದೇವಸ್ಥಾನ ಸಮಿತಿಯ ಶ್ರೀ ಶಿವರಾಜ್ರವರು ಕಾಂಡ್ಯ ಮತ್ತು ಜಾತ್ರಾ ಮಹೋತ್ಸವದ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಹೇಮಂತ್ ಶೆಟ್ಟರು ಮತ್ತು ಜಾತ್ರಾ ಸಮಿತಿಯ ಕಾರ್ಯದರ್ಶಿಯಾದಂಥ ಶ್ರೀಯುತ ಸತೀಶ್ರವರು ಮತ್ತು ಅಶ್ವಗುಂಡೇಶ್ವರ ಕ್ರೀಡಾ ಯುವಕ ಸಂಘದ ಪದಾಧಿಕಾರಿಗಳು ಮತ್ತು ಸಿಂಧೂರ ಯುವತ ಮಂಡಳಿಯವರು ಸಹ ನಮ್ಮೊಂದಿಗೆ ಸಹಕರಿಸ್ತಾರೆ. ಇವರೆಲ್ಲ ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ. ಹಾಗೂ ನಾಡಿದ್ದು ನಡೀತಕ್ಕಂಥ ಕಾರ್ಯಕ್ರಮದ ಜಾತ್ರಾ ಮಹೋತ್ಸವದ ವಿಚಾರವಾಗಿ ಪ್ರಸ್ತಾಪವನ್ನು ಶ್ರೀಯುತ ಹೇಮಂತ್ ಶೆಟ್ಟರು ನಿರ್ವಹಿಸಬೇಕು ಅಂತ ಕೇಳ್ಕೊಳ್ತೇವೆ. ನಾಳೆಲ್ಲ ನಾಡ್ದು 19/12/2025 ಇಲ್ಲಿ ಅದ್ದೂರಿಯಾದ ಒಂದು ಎಳ್ಳಮಾಸೆ ಜಾತ್ರಾ ಕಾರ್ಯಕ್ರಮ ನಡೆಯಲಿದೆ. ಹಾಗಾಗಿ ನಾವು ಮಾಧ್ಯಮದ ಮೂಲಕ ತಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ವಿನಂತಿಯನ್ನು ಮಾಡ್ಕೊಳ್ತೀವಿ. ಆ ದಿನ ಬೆಳಗ್ಗೆ ಸರಿಸುಮಾರು ಒಂದು 3 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆಯಿಂದ ಇಲ್ಲಿ ಸ್ನಾನ ಕುಂಡ ಇದೆ, ಅಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪ್ರಾರಂಭ ಆಗ್ತದೆ, ತೀರ್ಥ ಸ್ನಾನ ಪ್ರಾರಂಭ ಆಗ್ತದೆ. ಆ ದಿನದ ವಿಶೇಷ ಪೂಜೆಯಾಗಿ ರುದ್ರಾಭಿಷೇಕ, ಕುಂಕುಮಾರ್ಚನೆ, ಅಷ್ಟೋತ್ತರ, ಪಂಚಗಜ್ಜಾಯ ಸೇವೆ ಹಾಗೂ ವಿಶೇಷವಾಗಿ ಆ ದಿನ ಎಲ್ಲ ಗ್ರಾಮಸ್ಥರು, ಪ್ರತಿಯೊಂದು ಹಳ್ಳಿಯ ಗ್ರಾಮಸ್ಥರು ಬಂದು ಇಲ್ಲಿ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಟಿ.ಡಿ. ರಾಜೇಗೌಡರು ಆಗಮಿಸ್ತಿರ್ತಾರೆ. ಹಾಗೂ ಇನ್ನೊಬ್ಬ ಈ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ನಮ್ಮೆಲ್ಲರ ನಾಯಕರಾದಂಥ ಡಿ.ಎನ್. ಜೀವರಾಜ್ ಅವರು ಆಗಮಿಸ್ತಾರೆ. ಹಾಗೂ ಖ್ಯಾತ ವಾಗ್ಮಿ ಹಾಗೂ ವಕೀಲರಾದಂಥ ಸುಧೀರ್ ಕುಮಾರ್ ಮುರಳಿಯವರು ಆಗಮಿಸುತ್ತಿದ್ದಾರೆ. ಹಾಗೂ ಈ ಜಾತ್ರಾ ಮಹೋತ್ಸವದ ಅನ್ನದಾನದ ಸೇವೆ ಸಂಪೂರ್ಣ ದಾನಿಗಳು ಹಾಗೂ ಈ ಇದಕ್ಕೆ ಒಂದು ನೆರವನ್ನು ನೀಡಿದಂಥ ಶ್ರೀಯುತ ಗದ್ದೆಮನೆ ವಿಶ್ವನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಅದೇ ರೀತಿ JDSನ ನಾಯಕರಾದಂಥ ಅಮ್ಮ ಫೌಂಡೇಶನ್ನ ಸಂಸ್ಥಾಪಕರು ಆದಂಥ ಸುಧಾಕರ್ ಶೆಟ್ಟರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಅದೇ ರೀತಿ ದಿನೇಶ್ ಹೊಸೂರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಹಾಗೂ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಹಾಗಾಗಿ ನಾವು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತೀವಿ. ಸರಿಸುಮಾರು ಒಂದು 5-6 ಸಾವಿರ ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆ ದಿನದ. ಹಾಗಾಗಿ ವಿಶೇಷವಾಗಿ ತಾವೆಲ್ಲರೂ ಆಗಮಿಸಿ ಈ ದೇವರ ಕೃಪೆಗೆ ಪಾತ್ರರಾಗಬೇಕಂತ ಮಾಧ್ಯಮದ ಮೂಲಕ ತಮ್ಮನ್ನೆಲ್ಲ ಕೇಳ್ಕೊಳ್ತೇನೆ. ಧನ್ಯವಾದಗಳು. 19/12/2025 ಶುಕ್ರವಾರದಂದು ಈ ಕಪಿಲೇಶ್ವರ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಿಂದ ನಮ್ಮ ಸಂಘದ ಪ್ರತಿಯೊಬ್ಬ ಪದಾಧಿಕಾರಿಗಳು ಸೇರಿಬಿಟ್ಟು ಮತ್ತು ಊರಿನ ಪ್ರಮುಖರು ಸೇರಿಬಿಟ್ಟು, ಊರಿನ ಅಕ್ಕಪಕ್ಕದ ಊರಿನವರು ಸೇರಿಬಿಟ್ಟು ಇದನ್ನು ವಿಶೇಷವಾಗಿ ಈ ಜಾತ್ರಾ ಮಹೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷವೂ ಸಹ ಅದೇ ರೀತಿ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮ ಅದ್ದೂರಿಯಿಂದ ಆಗಬೇಕು ಅಂತೇಳಿ ನಿಮ್ಮನ್ನೆಲ್ಲ ನಾವು ಸ್ವಾಗತಿಸೋದಕ್ಕೆ ನಮ್ಮ ಎರಡೂ ಕಮಿಟಿಯ ಒಂದು ಸಮಿತಿಯ ಪರವಾಗಿಯೂ ಮತ್ತು ಜಾತ್ರಾ ಸಮಿತಿಯ ಅಧ್ಯಕ್ಷರ ಸಮಿತಿಯ ಪರವಾಗಿಯೂ ನಾನೇನು ಹೇಳೋದಂದರೆ ಕಪಿಲಾ ನದಿಯ ದಂಡೆಯ ಮೇಲಿರೋದ್ರಿಂದ ಕಪಿಲೇಶ್ವರ ಅನ್ನೋ ಹೆಸರಿನ ಪ್ರತೀತಿಯಾಗಿರೋದ್ರಿಂದ ತುಂಬ ಜನ ಭಕ್ತಾದಿಗಳು ಇಲ್ಲಿ ಬಂದು ಸೇವೆ ಸಲ್ಲಿಸಿ ಸುಮಾರು 6,000-7 ಸಾವಿರ ಜನ ಆಗಲವರೆಗೂ ನಮ್ಮ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಅವರಿಗೆ ಎಲ್ಲ ದೇವರ ಕೃಪೆ ಪಾತ್ರರಾಗಬೇಕಾಗಿ ಈ ಮೂಲಕ ನಮ್ಮ ಸಮಿತಿಯ ಪರವಾಗಿ ಮತ್ತು ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮ ಸಂಘದ ಪದಾಧಿಕಾರಿಗಳ ಪರವಾಗಿ ನಾನು ಎಲ್ಲರನ್ನೂ ಸ್ವಾಗತಿಸ್ತೇನೆ. ನಮ್ಮಲ್ಲಿ ನಾಡಿದ್ದು 19/12/2025 ಜಾತ್ರಾ ಕಾರ್ಯಕ್ರಮ ನಡೀತಿದೆ. ಈ ಜಾತ್ರಾ ಕಾರ್ಯಕ್ರಮ ಹೇಗಂತ ಹೇಳಿದರೆ, ಮೊದಲು ನಾವೆಲ್ಲ ಚಿಕ್ಕವರಿದ್ದಾಗ 3 ದಿವಸ ಜಾತ್ರೆ ಆಗ್ತಿತ್ತು. ಭಾಳಷ್ಟು ಜನ ಇಲ್ಲಿಗೆ ಸೇರ್ತಿದ್ರು. ಇಲ್ಲಿ ನಮ್ಮ ಒಂದೇ ಹಳ್ಳಿಗೆ ಸೀಮಿತ ಅಲ್ಲ, ಇದು ಸುತ್ತಮುತ್ತಲಿನ 10 ಹಳ್ಳಿಗೆ ಸೀಮಿತ ಆಗಿರುತ್ತೆ. ಹಾಗಾಗಿ ಜಾತ್ರೆ ಸಹ ಭಾಳ ಉತ್ತಮವಾಗಿ ನಡೀತಿರುತ್ತೆ. ಈಗಲೂ ಸಹ ಕಳೆಸಲ ಹಾಗೂ ಸಹ ಭಾಳ ಜನ ಸೇರಿದರು. ಈ ಸಲ ಒಂದು 5,000 ಜನ ಸೇರುವಂಥ ನಿರೀಕ್ಷೆ ಇದೆ. 5,000 ಜನಕ್ಕೆ ಅನ್ನ ಸಂತರ್ಪಣೆ, ಅದಕ್ಕಿಂತ
ಜನ ಸೇರ್ಬೋದು. ಅವರಿಗೆ ಅಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಹ ಇಟ್ಕೊಂಡಿದ್ದೇವೆ. ತಾವುಗಳೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಡಬೇಕು ನಮ್ಮಲ್ಲಿ ಕಳೆ ಮನವಿ.